ಹಿಡಿದು ವಿಧಾನ ಪರಿಷತ್ಗೆ ಬಂದ ಬಿಜೆಪಿ ಸದಸ್ಯರು ಪಾಕ್ ಜಿಂದಾಬಾದ್ ಘೋಷಣೆಯನ್ನ ಪ್ರಸ್ತಾಪ ಮಾಡ್ತಾರೆ ಶ್ರೀನಿವಾಸ್ ಪೂಜಾರಿ. ಈ ಬಗ್ಗೆ ಸರ್ಕಾರ ಕ್ರಮ ತೆಗೆದುಕೊಳ್ಳಬೇಕು ಅಂತ ಬಿಜೆಪಿ ಆಗ್ರಹ ಮಾಡಿದೆ. ಘೋಷಣೆ ಕೂಗಿದ್ದಾರೆ ಅಂತ ಸುಳ್ಳು ಸೃಷ್ಟಿ ಮಾಡಲಾಗಿದೆ ಅಂತ ಎಚ್.ಕೆ. ಪಾಟೀಲ್ ಹೇಳಿಕೆಯನ್ನ ಏನ್ ಕೊಟ್ಟಿದ್ರು. ಪಾಟೀಲ್ ಮಾತಿಗೆ ಬಿಜೆಪಿ ಸದಸ್ಯರು ಆಕ್ಷೇಪ ಮತ್ತು ಆಕ್ರೋಶ ವ್ಯಕ್ತಪಡಿಸ್ತಾರೆ. ಸುಳ್ಳು ಸೃಷ್ಟಿ ಮಾಡಿಲ್ಲ, ವಿಡಿಯೋ ಸಾಕ್ಷಿ ಇದೆ ಅಂತ ರವಿಕುಮಾರ್ ಹೇಳ್ತಾರೆ. ಆ ರೀತಿ ಘೋಷಣೆಯನ್ನೇ ಕೂಗಿಲ್ಲ ಅಂತ ಎಚ್.ಕೆ. ಪಾಟೀಲ್ ಸಮರ್ಥನೆ ಮಾಡ್ಕೋತಾರೆ. ನಿಮಗ್ ಸರಿಯಾಗಿ ಕೇಳಿಸಿಲ್ಲ ಅಂತ ರವಿಕುಮಾರ್ ಕೌಂಟರ್ ಕೊಡ್ತಾರೆ. ಇದೇ ಜಟಾಪಟಿ ನಡೆಯುತ್ತೆ ಪರಿಷತ್ನಲ್ಲೂ ಕೂಡ. ಇವತ್ತು ಇದೇ ವಿಚಾರ ವಿಧಾನಸಭೆ ಮತ್ತು ವಿಧಾನ ಪರಿಷತ್ ಎರಡರಲ್ಲೂ ಕೂಡ ಪ್ರತಿಧ್ವನಿಸ್ತಾ ಇದೆ. ಬಿಜೆಪಿ ಸದಸ್ಯರು ಸಿಟ್ಟಿಗೆದ್ದಿದ್ದಾರೆ. ಸರ್ಕಾರದ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ರಾಷ್ಟ್ರಧ್ವಜವನ್ನ ಪ್ರದರ್ಶನ ಮಾಡ್ತಾ ಇರುವಂತಹ ದೃಶ್ಯವನ್ನ ನೋಡ್ತಾ ಇದ್ದೀರಿ. ಆಡಳಿತ ಪಕ್ಷ ಮತ್ತು ವಿಪಕ್ಷಗಳ ನಡುವೆ ಬಹಳ ದೊಡ್ಡ ಮಾತಿನ ಚಕಮಕಿಯೇ ನಡೆದಿದೆ. ಇದೇ ವಿಚಾರ ಇವತ್ತು ಪ್ರತಿಧ್ವನಿಸ್ತಾ ಇದೆ ಸದನದಲ್ಲಿ. ಸದನದ ಹೊರಗಡೆ ಪ್ರತಿಭಟನೆಗಳು ಕೂಡ ಬಹಳ ಜೋರಾಗ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುರೇಶ್ ಸಂಪರ್ಕದಲ್ಲಿದ್ದಾರೆ. ಸುರೇಶ್, ನಿನ್ನೆ ಸಂಜೆ ನಡೆದಂತಹ ಈ ಒಂದು ಘಟನೆ ನಿನ್ನೆಯಿಂದಲೂ ಕೂಡ ಬಹಳ ಜೋರಾದಂತಹ ಸದ್ದು ಮಾಡ್ತಾ ಇದೆ. ಇವತ್ತು ಸದನದಲ್ಲಿ ಪ್ರತಿಧ್ವನಿಸ್ತಾ ಇದೆ. ಇದು ರಾಷ್ಟ್ರಧ್ವಜ ಹಿಡಿದು ಬಂದಂತವರಿಗೆ ಸ್ಪೀಕರ್ ಕೂಡ ಅಲ್ಲಿ ಹೇಳ್ತಾರೆ, ಯಾವುದೇ ಕಾರಣಕ್ಕೂ ರಾಷ್ಟ್ರಧ್ವಜಕ್ಕೆ ಅಪಮಾನ ಮಾಡಬೇಡಿ ಅಂತ. ಒಟ್ಟಾರೆ ಏನೆಲ್ಲ ಆಯ್ತು ಸದನದಲ್ಲಿ ಇವತ್ತು ಇದೇ ವಿಚಾರವಾಗಿ? ಶ್ವೇತಾ, ನಿನ್ನೆ ನಡೆದಂತಹ ಘಟನೆ ಇದೆ. ರಾಜ್ಯಸಭಾ ಚುನಾವಣೆಯ ಗೆಲುವಿನ ಸಂಭ್ರಮದಲ್ಲಿ ನಡೆದಂತಹ ಒಂದು ಘಟನೆ ಏನಿದೆ ಅಂದ್ರೆ, ಪಾಕ್ ಪರ ಘೋಷಣೆಯನ್ನ ನಾಸಿರ್ ಹುಸೇನ್ ಅವರ ಬೆಂಬಲಿಗರು ಕೂಗಿದ್ರು ಅನ್ನುವಂತ ಒಂದು ಘಟನೆ ಏನಿದೆ. ಈ ಒಂದು ಘಟನೆ ಸದನದ ಹೊರಗೆ ಮತ್ತೆ ಒಳಗೆ ಎರಡೂ ಕಡೆ ಇದೀಗ ಗದ್ದಲಕ್ಕೆ ಕಾರಣ ಆಗಿದೆ. ಬಿಜೆಪಿಯವರು ಈಗಾಗಲೇ ಸದನದ ಹೊರಗೆ ಒಂದು ಪ್ರತಿಭಟನೆಗಳನ್ನ ಮಾಡ್ತಿದ್ದಾರೆ, ಒಂದು ದೂರನ್ನ ಕೂಡ ದಾಖಲಿಸಿದ್ದಾರೆ. ನಿರೀಕ್ಷೆಯಂತೆ ಇವತ್ತು ಎರಡೂ ಸದನಗಳಲ್ಲೂ ಕೂಡ ಇದೇ ವಿಚಾರ ಪ್ರಸ್ತಾಪ ಆಗುತ್ತೆ. ಸಾಕಷ್ಟು ಗದ್ದಲ ಕೂಡ ಉಂಟಾಗುತ್ತೆ. ವಿಧಾನಸಭೆ ಮತ್ತೆ ವಿಧಾನ ಪರಿಷತ್ ಎರಡೂ ಕಡೆ ಈ ವಿಚಾರವನ್ನ ಬಿಜೆಪಿಯ ಸದಸ್ಯರು ಪ್ರಸ್ತಾಪವನ್ನ ಮಾಡ್ತಾರೆ. ಬಿಜೆಪಿಯ ಸದಸ್ಯರು ಎರಡೂ ಸದನಗಳಿಗೂ ಕೂಡ ಭಾರತದ ರಾಷ್ಟ್ರಧ್ವಜವನ್ನ ಹಿಡಿದುಕೊಂಡು ಬರ್ತಾರೆ. ಭಾರತದ ಪರ ಜೈಕಾರಗಳನ್ನ ಕೂಡ ಕೂಗ್ತಾರೆ. ನಿನ್ನೆ ನಡೆದಂತಹ ಘಟನೆ ಏನಿದೆ ಇದನ್ನ ಚರ್ಚೆಗೆ ಅವಕಾಶವನ್ನು ಕೊಡಬೇಕು ಅನ್ನುವಂತ ನಿಟ್ಟಿನಲ್ಲಿ ವಿಧಾನಸಭೆಯಲ್ಲಿ ಸ್ಪೀಕರ್ ಬಳಿ, ವಿಧಾನ ಪರಿಷತ್ನಲ್ಲಿ ಸಭಾಪತಿ ಬಳಿ ಒಂದು ಒತ್ತಾಯವನ್ನು ಕೂಡ ಮಾಡ್ತಾರೆ. ಈ ವಿಚಾರ ಸಾಕಷ್ಟು ಗದ್ದಲಕ್ಕೆ ಕಾರಣ ಆಗುತ್ತೆ. ಇದೀಗ ನಿನ್ನೆ ನಡೆದಂತ ಘಟನೆ ಏನಿದೆ ಆ ಘೋಷಣೆಯ ಕೂಗಿಲ್ಲ ಅನ್ನುವಂತ ರೀತಿಯಲ್ಲಿ ಕಾಂಗ್ರೆಸ್ನ ಸದಸ್ಯರು ಕೂಡ ಹೇಳ್ತಾ ಇರುವಂತದ್ದು. ಇದು ಬಿಜೆಪಿಯ ಸದಸ್ಯರನ್ನ ಕೆರಳಿಸುತ್ತೆ. ಸಾಕಷ್ಟು ಮಾಧ್ಯಮಗಳಲ್ಲಿ ಈ ವಿಚಾರ ಬರ್ತಿದೆ. ರಾಜ್ಯಾದ್ಯಂತ ಎಲ್ಲ ಜನ ಇದನ್ನ ಕೇಳಿಸ್ಕೊಂಡಿದ್ದಾರೆ. ಆದ್ರೂ ಕೂಡ ನೀವು ಅಂತ ಒಂದು ಘೋಷಣೆಯನ್ನ ಕೂಗಿಲ್ಲ ಅನ್ನುವಂತ ನಿಟ್ಟಿನಲ್ಲಿ ಬಿಂಬಿಸ್ತಾ ಇದ್ದೀರಾ ಅನ್ನುವಂತ ನಿಟ್ಟಿನಲ್ಲಿ ಗದ್ದಲವನ್ನ ಏರ್ಪಡಿಸ್ತಾರೆ. ಪರಿಷತ್ನಲ್ಲಿ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ನಿಮಗೆ ಸರಿಯಾಗಿ ಕಿವಿ ಕೇಳಿಸ್ತಾ ಇಲ್ಲ ಅನ್ನುವಂತ ಮಾತನ್ನ ಹೇಳ್ತಾರೆ. ಹಾಗಾಗಿ ಗದ್ದಲಕ್ಕೆ ಕಾರಣ ಆಗುತ್ತೆ. ಎರಡೂ ಸದನಗಳಲ್ಲೂ ಕೂಡ ಈ ವಿಚಾರ ಸಾಕಷ್ಟು ಗದ್ದಲಕ್ಕೆ ಕಾರಣ ಆಗುತ್ತೆ. ಎರಡೂ ಸದನಗಳು ಕೂಡ 10 ನಿಮಿಷಗಳ ಕಾಲ ಮುಂದೂಡಿಕೆ ಆಗುತ್ತೆ. ನಂತರ ಸ್ಪೀಕರ್ ಸಂಧಾನ ಸಭೆ ಕೂಡ ಆಗುತ್ತೆ. ಸಂಧಾನ ಸಭೆಯಲ್ಲಿ ಈ ವಿಚಾರವನ್ನ ಚರ್ಚೆಗೆ ತೆಗೆದುಕೊಳ್ಳೋದಕ್ಕೆ ಒಪ್ತಾರೆ. ಹಾಗಾಗಿ ಇದೀಗ ಮತ್ತೆ ವಿಧಾನಸಭೆಯ ಕಲಾಪ ಮತ್ತೆ ಆರಂಭ ಆಗಿದೆ. ಇನ್ನು ಸ್ವಲ್ಪ ಹೊತ್ತಿನಲ್ಲೇ ವಿಧಾನ ಪರಿಷತ್ ಕಲಾಪ ಕೂಡ ಆರಂಭ ಆಗಲಿದೆ. ಇವತ್ತು ಎರಡೂ ಸದನಗಳ ಕೊನೆಯ ದಿನ. ಸ್ಪೀಕರ್ ಮುಖ್ಯಮಂತ್ರಿಗಳು ಮಂಡಿಸಿದಂತಹ ಬಜೆಟ್ನ ಮೇಲೆ ಚರ್ಚೆಗೆ ಉತ್ತರವನ್ನ ಕೊಡಬೇಕಾಗಿದೆ. ಹಾಗಾಗಿ ನಿನ್ನೆ ನಡೆದಂತಹ ಘಟನೆ ಗದ್ದಲ ಕೂಡ ಎರಡೂ ಸದನಗಳಲ್ಲಿ ಜೋರಾಗಿದೆ ಅಂತ ಹೇಳ್ಬೋದು. ಸಭೆ ಇದೀಗ ಆರಂಭ ಆಗಿದೆ. ಸಭೆಯಲ್ಲಿ ಈ ವಿಚಾರವನ್ನ ಚರ್ಚೆಗೆ ತೆಗೆದುಕೊಳ್ಳಲಾಗಿದೆ. ಪರಿಷತ್ ಕೂಡ ಇನ್ನು ಸ್ವಲ್ಪ ಹೊತ್ತಿನಲ್ಲೇ ಆರಂಭ ಆಗಲಿದೆ. ಶ್ವೇತಾ, ಥ್ಯಾಂಕ್ ಯು ಸುರೇಶ್, ನಿಮ್ಮೆಲ್ಲ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.